ಓಕೆ ನಮಸ್ಕಾರ, ಹೇಗಿದ್ದೀರಾ ಎಲ್ರು? ಈಗ ನಾನು ಮಾತಾಡ್ತಿರೋದು ವಿಷ್ಣುವರ್ಧನ್ ಸರ್ ಅವರ ಮೆಮೋರಿಯಲ್ ಡೆಮಾಲಿಷನ್ ಬಗ್ಗೆ. ಗೈಸ್, ನಿಮ್ಗೆಲ್ಲ ಗೊತ್ತಿರೋಂಗೆ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಮೆಮೋರಿಯಲ್ ಕೆಂಗೇರಿ ಉತ್ರಳ್ಳಿ ರೋಡ್ ಅಲ್ಲಿರೋ ಅಭಿಮಾನ್ ಸ್ಟುಡಿಯೋದಲ್ಲಿ ಇತ್ತು. ಅಲಿಜಿಟ್ಲಿ ಕರ್ನಾಟಕ ಹೈಕೋರ್ಟ್ ಡೈರೆಕ್ಟಿವ್ ಮೇಲ್ಗೆ ಓವರ್ ನೈಟ್ ಅಂಡರ್ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಈ ಮೆಮೋರಿಯಲ್ ನ ಡೆಮಾಲಿಷ್ ಮಾಡ್ತಾರೆ. ಈ ಮೆಮೋರಿಯಲ್ ನ ಯಾಕಪ್ಪ ಡೆಮಾಲಿಷ್ ಮಾಡಿದ್ರು ಅಂದ್ರೆ, ಈ ಮೆಮೋರಿಯಲ್ ನ ಲ್ಯಾಂಡ್ ತುಂಬಾ ವರ್ಷಗಳಿಂದ ಲೀಗಲ್ ಡಿಸ್ಪ್ಯೂಟ್ ಅಲ್ಲಿ ಇನ್ವಾಲ್ವ್ ಆಗಿತ್ತು. ಲೀಗಲ್ ಡಿಸ್ಪ್ಯೂಟ್ ಏನ್ಕಪ್ಪ ಅಂದ್ರೆ, ಓನರ್ಶಿಪ್ ಕಾನ್ಫ್ಲಿಕ್ಟ್ ಇತ್ತು ಬಿಟ್ವೀನ್ ಅಭಿನವ್ ಸ್ಟುಡಿಯೋ ಲ್ಯಾಂಡ್ ಓನರ್ಗೆ ಮತ್ತೆ ವಿಷ್ಣುವರ್ಧನ್ ಸರ್ ಫ್ಯಾನ್ಸ್ ಗೆ. ಈ ಮೆಮೋರಿಯಲ್ ನ ಡೆಮಾಲಿಷನ್ ಫ್ಯಾನ್ಸ್ ಮಧ್ಯದಲ್ಲಿ ಡೀಪ್ ಸಾರೋ ಮತ್ತೆ ಫ್ರಸ್ಟ್ರೇಷನ್ ನ ತುಂಬಿದೆ ಅಗೇನ್ಸ್ಟ್ ಗವರ್ಮೆಂಟ್, ಪೊಲೀಸ್ ಅಂಡ್ ಫಿಲಂ ಚೇಂಬರ್. ಅಂಡ್ ಫ್ಯಾನ್ಸ್ ಏನ್ ಹೇಳ್ತಾ ಇದಾರಪ್ಪ ಅಂದ್ರೆ, ಇಟ್ ಈಸ್ ಅ ಡಿಸ್ರೆಸ್ಪೆಕ್ಟ್ ಟು ದ ಐಕಾನ್ಸ್ ಲೆಗಸಿ. ಅಲಿಜಿಟ್ಲಿ ಈ ಲ್ಯಾಂಡ್ ಡಿಸ್ಪ್ಯೂಟ್ ಇಂದ ಡೆಮಾಲಿಷನ್ ಮಾಡೋಕು ಮುಂಚೆನೆ ಎ ಗ್ರ್ಯಾಂಡ್ ಮೆಮೋರಿಯಲ್ ಕನ್ಸ್ಟ್ರಕ್ಟ್ ಮಾಡಿದ್ರು ನಿಯರ್ ಮೈಸೂರು. ಅದನ್ನ January 2023 ಅಲ್ಲೇ ಇನಾಗ್ರೇಟ್ ಕೂಡ ಮಾಡಿದ್ದಾರೆ. ಅಂಡ್ ಎಸ್, ಈ ಮೈಸೂರು ಮೆಮೋರಿಯಲ್ 2.75 ಎಕರ್ಸ್ ಅಲ್ಲಿ ಸ್ಪ್ರೆಡ್ ಆಗಿದ್ದು, ಅಂಡ್ ಈ ಮ್ಯೂಸಿಯಂ ಅಲ್ಲಿ 600 ರೇರ್ ಫೋಟೋಸ್ ಅಂಡ್ ಪರ್ಸನಲ್ ಬಿಲಾಂಗಿಂಗ್ಸ್ ಅಂಡ್ ಫಿಲ್ಮ್ ಮೆಮೋರಿಯಬಲ್ ಅಂಡ್ ಅಲ್ಲೊಂದು ದೊಡ್ಡ ಸ್ಟ್ಯಾಚ್ಯೂ, ಅಲ್ಲಿ ದೊಡ್ಡ ಆಡಿಟೋರಿಯಮ್ಸ್, ಕ್ಲಾಸ್ ರೂಮ್ಸ್ ನ ಬಿಲ್ಡ್ ಮಾಡಿದ್ದಾರೆ. ಡಿಸೈಡ್ ಆಲ್ ಆಫ್ ದಿಸ್, ಸೋಷಿಯಲ್ ಮೀಡಿಯಾ ತುಂಬಾ ಫ್ಯಾನ್ಸ್ ನ ಎಮೋಷನಲ್ ಪೋಸ್ಟ್ ಅಂಡ್ ವಿಡಿಯೋಸ್ ವೈರಲ್ ಆಗ್ತಾ ಇದೆ. ವಿಷ್ಣು ಸರ್ ಸಮಾಧಿ ಒಟ್ಟಿಗೆ ಏನ್ ನಡೀತೋ, ನಡಿಬಾರ್ದಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದೊಂದು ಅರ್ಥ ಬಹಳ ಚೆನ್ನಾಗಿ ಮಾಡ್ಕೋಬಹುದು. ಇಲ್ಲಿ ಏನಂದ್ರೆ, ಒಬ್ಬೊಬ್ಬರಿಗೆ ಒಂದೊಂದಿಲ್ಲಿ ನಮ್ದೇ ರಾಜ್ಯ, ನಮ್ದೇ ಊರು, ನಮ್ದೇ ಕಲಾವಿದರು. ಸೊ ಹೀಗಿರ್ಬೇಕಾದ್ರೆ ನಾನೆಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದು ಒಂದೇನೆ, ಇನ್ನು ನಾವು ಓಡಾಡಿದ್ದಾಯ್ತು, ನೀವುಗಳು ಓಡಾಡಿದ್ದಾಯ್ತು, ಎಲ್ಲರಲ್ಲೂ ಮನವಿ ಮಾಡ್ಕೊಂಡಿದ್ದಾಯ್ತು, ದಯವಿಟ್ಟು ಇದನ್ನ ಮಾಡ್ಕೊಳ್ಳಿ, ಸ್ವಲ್ಪ ನೋಡಿ. ಯಾಕಂದ್ರೆ ಒಂದು ಅಡಿಲ್ ಶಕ್ತಿ ಬೇಕಾಗಿತ್ತು ಇದನ್ನ, ಈ ಸಮಾಧಿ ಉಳಿಸ್ಕೊಳ್ಳೋದಕ್ಕೆ. ಯಾರಿಗೆ ಅಧಿಕಾರದಲ್ಲಿದ್ದು ಯಾರಿಗೆ ಆ ಶಕ್ತಿ ಇತ್ತು ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಅದು ಮಾಡಲಿಲ್ಲ ಅಂದಾಗ ಇನ್ನು ಅವ್ರನ್ನೆಲ್ಲ ವಿಷ್ಣು ಸರ್ನ ನಾವು ನೋಡಿ ಬೆಳ್ಕೊಂಡ್ ಬಂದ್ಮೇಲೆ ಒಂದೊಂದು ನಾವು ಕಲಿಲೇಬೇಕಾಗಿರೋದು. ಇನ್ನು ಭಿಕ್ಷೆ ಮಾಡೋ ಅವಶ್ಯಕತೆ ಇಲ್ಲ, ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಕೇಳೋ ಅವಶ್ಯಕತೆನೆಲ್ಲ ಮುಗ್ದೈತಲ್ಲ, ಮಾಡಾಗಿದೆ. ಮಾಡಬೇಕು ಅಂತ ಇದ್ರೆ ಇಷ್ಟೊತ್ತಿಗೆ ಮಾಡಿರೋರು, ಮಾಡಿಲ್ಲ ಅಂದಲ್ಲ. ಎಲ್ಲರೂ ಒಂದು ಅರ್ಥ ಮಾಡ್ಕೊಳ್ಳಿ, ಯಾರು ಏನು ಹೇಗೆ ಎಷ್ಟಿಟ್ರು ಇದು ನಾವೇ ಅಂತ ತೋರಿಸ್ಕೊಟ್ಟಾಗಿದೆ. ಇನ್ನು ಇದರಲ್ಲಿ ನೀವು ಅರ್ಥ ಮಾಡ್ಕೊಳಕ್ಕೆ ಎಷ್ಟಿದೆ ಅರ್ಥ ಮಾಡ್ಕೊಂಡ್ಬಿಟ್ಟು ಇನ್ನು ನಾವೇನ್ ಮಾಡ್ಬೇಕು ಅಂತ ನೋಡೋಣ. ಈಗ ಮೊನ್ನೆ ನಾವು ವೀರಕಪುತ್ರ ಶ್ರೀನಿವಾಸ ಅವ್ರ ತರ ಮಾತಾಡ್ತಾ ಇದ್ದೆ. ಅವರು ಒಂದಿಷ್ಟು ಯೋಜನೆಗಳು ಹಾಕೊಂಡಿದ್ದಾರೆ, ಆದಷ್ಟು ದೊಡ್ಡ ಒಂದು ಪ್ರತಿಮೆ ಕಟ್ಟಬೇಕು ಅಂತ ಇದ್ದಾರೆ. ಅದನ್ನ ಮಾಡೋಣ, ಬೆಟರ್ ಅಲ್ಲ? ಅದನ್ನ ಮಾಡಕ್ಕೆ ನನ್ನ ಸಂಪೂರ್ಣ ನಾನೇನ್ ಮಾಡ್ಬೇಕು, ಖಂಡಿತ ನನ್ನ ಕಡೆಯಿಂದ ನಾನು ಮಾಡೇ ಮಾಡ್ತೀನಿ. ಎಲ್ಲರಿಗೂ ಒಂದು ನೋವಾಗಿದೆ ಅನ್ನೋದು ಒಂದು ಗೊತ್ತು. ರಾತ್ರಿ ಅದು ನಡೆದಾಗ ಹೇಳಿತನವೂ ಹೌದು, ಮಾಡಿದವ್ರದ್ದು ಬಿಡಿ, ಅಂಡ್ ನೋವಾಗತ್ತೆ, ಬಿಟ್ಟಾಕಿ. ಓಕೆ, ನೆಕ್ಸ್ಟ್ ನ್ಯೂಸ್ ಬಗ್ಗೆ ಮಾತಾಡೋಣ. ತುಂಬಾ ಕಾತ್ರದಿಂದ ಕಾಯ್ತಿದ್ದ ಯೆಲ್ಲೋ ಮೆಟ್ರೋ ಲೈನ್ ಫೈನಲಿ ಸ್ಟಾರ್ಟ್ ಆಗ್ತಾ ಇದೆ ನಾಳೆಯಿಂದ. ದಟ್ ಮೀನ್ಸ್ August 10th ಇಂದ. ಎಸ್ ಗೈಸ್, August 10th ಗೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಇನಾಗ್ರೇಟ್ ಮಾಡ್ತಾರೆ ಬೆಂಗಳೂರು ಯೆಲ್ಲೋ ಮೆಟ್ರೋ ಲೈನ್ ನ. ಈ ಯೆಲ್ಲೋ ಮೆಟ್ರೋ ಲೈನ್ RV ರೋಡ್ ಇಂದ ಬೊಮ್ಮಸಂದ್ರವರೆಗೂ ಸ್ಟ್ರೆಚ್ ಆಗಿರುತ್ತೆ. 16 ಮೆಟ್ರೋ ಸ್ಟೇಷನ್ ನ ಇನ್ವಾಲ್ವ್ ಆಗಿದ್ದು, ಮೇಜರ್ ಟೆಕ್ ಕಾರಿಡಾರ್ಸ್ ನ ಲಿಂಕ್ ಮಾಡುತ್ತೆ. ಎಸ್ ಗೈಸ್, 10th ಗೆ ಇನಾಗ್ರೇಟ್ ಆಗುತ್ತೆ ಅಂಡ್ 11th ಗೆ ಪಬ್ಲಿಕ್ ಗೆ ಓಪನ್ ಆಗುತ್ತೆ. ಓಕೆ, ನೆಕ್ಸ್ಟ್ ನ್ಯೂಸ್ ಬಗ್ಗೆ ಮಾತಾಡೋಣ. ಧರ್ಮಸ್ಥಳ ಸೌಜನ್ಯ ಕೇಸಲ್ಲಿ SIT ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇದನ್ನ ಕವರ್ ಮಾಡಕ್ ಹೋಗಿದ್ದ ಯೂಟ್ಯೂಬರ್ ಅಂಡ್ ರಿಪೋರ್ಟರ್ಸ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇದೆಲ್ಲ ಎಲ್ಲಾಗುತ್ತಪ್ಪ ಅಂದ್ರೆ, ಬಿಗ್ ಬಾಸ್ ಕಂಟೆಸ್ಟೆಂಟ್ ಆದ ರಜತ್ ಸೌಜನ್ಯ ಮನೆ ಹತ್ತಿರ ಹೋಗಿರ್ತಾರೆ. ಇವ್ರದ್ದು ಇಂಟರ್ವ್ಯೂ ತಗೊಳಕ್ಕೆ ಯೂಟ್ಯೂಬರ್ ಆದ ಅಭಿ, ಅಜಯ್ ಅಂಡ್ ಸಂತೋಷ್ ಇವರು ಕೂಡ ಹೋಗಿರ್ತಾರೆ. ಸೊ ಇಂಟರ್ವ್ಯೂ ತಗೊಳ್ತಿದ್ದಾಗ ಅಲ್ಲೇ ಇದ್ದ ಕ್ರೌಡ್ ಈ ಯೂಟ್ಯೂಬರ್ಸ್ ಅಭಿ, ಅಜಯ್ ಅಂಡ್ ಸಂತೋಷ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಈ ಯೂಟ್ಯೂಬರ್ಸ್ ನ ಸಿಚುವೇಶನ್ ತುಂಬಾನೇ ವರ್ಸ್ಟ್ ಆಗಿದೆ. ಇವ್ರ ಮೇಲೆ ಅಟ್ಯಾಕ್ ಆಗಿರೋದ್ರಿಂದ ತುಂಬಾನೇ ಇಂಜುರೀಸ್ ಆಗಿದೆ. ಸೊ ನಾವು ಈಗ ಅವ್ರನ್ನ ಅಡ್ಮಿಟ್ ಮಾಡಿದ್ದಾರೆ ಹಾಸ್ಪಿಟಲ್ ಅಲ್ಲಿ. ಈ ಅಟ್ಯಾಕ್ ಆಗ್ತಿರುವಾಗ ಪೊಲೀಸ್ ಇಂಟರ್ವ್ಯೂನ್ ಆಗಿ ಮೈಲ್ಡ್ ಆಗಿ ಲಾಠಿ ಚಾರ್ಜ್ ಮಾಡ್ತಾರೆ ಟು ಕಂಟ್ರೋಲ್ ದ ಸಿಚುವೇಶನ್. ಈ ಅಟ್ಯಾಕ್ ಮಾಡಿದವ್ರ ಮೇಲೆ ಮಲ್ಟಿಪಲ್ FIRs ರಿಜಿಸ್ಟರ್ ಆಗಿದೆ. ಬಿಗ್ ಬಾಸ್ ರಜತ್ ಮುಂದೆ ಆ ಡೆಡ್ಲಿಯಸ್ಟ್ ಅಟ್ಯಾಕ್ ಮೇಲೆ ಅವರು ಏನ್ ಹೇಳ್ತಾರೆ ಅಂತ ನೀವು ಈ ಕ್ಲಿಪ್ ನೋಡ್ಕೊ ಬನ್ನಿ. ನನ್ಗಂತೂ ಇವತ್ತು ಮನ್ಸು ಹೊಡೆದೋಯ್ತು. ಯಾಕೆಂದ್ರೆ ಇದು ಮಾಡೋದು ತುಂಬಾ ತಪ್ಪು. ಯಾರು ಒದ್ದೆ ತಿಂದಿದಾರೋ ಅದು ನನಗೆ ಇವತ್ತು ನಾನಲ್ಲಿ ಆ ಜಾಗದಲ್ಲಿ ನಿಂತ್ಕೊಳಕ್ಕೆ, ಸ್ಟ್ಯಾಂಡ್ ತಗೊಳಕ್ ನನ್ನ ಕೈಲಿ ಆಗ್ಲಿಲ್ಲ. ಸೊ ನಾವು ಏನೂ ಮಾಡಕ್ ಆಗದಿರೋ ಪರಿಸ್ಥಿತಿಲಿ ನಾವು ಇವತ್ತು ನಿಂತ್ಕೊಂಡಿದೀವಿ. ಅದೇ ಇದು ಹೇಳಿದ ಪ್ರಕಾರ ಇದು ರಾಮರಾಜ್ಯನ ರಾವಣ ರಾಜ್ಯನ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದು ತೀರಾ ತಪ್ಪು. ಇದಾಗಬಾರ್ದು, ಯಾರಿಗೂ ಆಗ್ಬಾರ್ದು.
ಬಟ್ ಆದ್ರೆ ಪಾಪ ಅವ್ರ ಮೇಲೆಲ್ಲ ಕೈ ಇಡೋದು ತುಂಬಾ ದೊಡ್ಡ ತಪ್ಪು ಕೆಲ್ಸ. ಆಮೇಲೆ ಇದು ಯಾರೋ ಪೋಟ್ರೆ ಮಾಡ್ತಾ ಇದಾರಂತೆ ಆಗ್ಲೇ, ಏನೋ ಈ ತರ ರಜತ್ ಮೇಲೆ ಕೈ ಇಟ್ಬಿಟ್ರಂತೆ, ಚೆನ್ನಾಗಿ ಹೊಡೆದ್ ಕಳ್ಸೋರಂತೆ. ಆ ತರ ಇದ್ರೆ ನಮಗ್ ಗೊತ್ತು ಹೆಂಗ್ ಮಾತಾಡ್ಬೇಕು, ಏನ್ ಮಾಡ್ಬೇಕು, ಇಲ್ಲ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ನಮಗ್ ಗೊತ್ತು. ಈ ಅಟ್ಯಾಕ್ ನ ವಿರುದ್ಧ ಪಾಪ್ಯುಲರ್ ಆಕ್ಟರ್ ಆದ ಪ್ರಕಾಶ್ ರಾಜ್ ಅವರು ಕೂಡ ರಿಯಾಕ್ಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ ದಟ್ ಈ ಲೋಕಲ್ ಗುಂಡಗಳಿಂದ ಧರ್ಮಸ್ಥಳದ ಹೆಸರು ಹಾಳಾಗ್ತಾ ಇದೆ ಅಂಡ್ ಈ ರಿಪೋರ್ಟರ್ಸ್ ಗೆ ಹೊಡ್ಸಕ್ಕೆ ಯಾರು ಕಳ್ಸಿದ್ದು ಅಂತ ಕ್ವಶನ್ ಮಾಡ್ತಾರೆ ಪೊಲೀಸ್ ಅವ್ರಿಗೆ. ಒಂದು ಸಣ್ಣ ಕ್ಲಿಪ್ ಹಾಕ್ತೀನಿ, ನೋಡ್ಕೊ ಬನ್ನಿ. ನಮಸ್ಕಾರ. ಇದು ಧರ್ಮಸ್ಥಳದಲ್ಲಿ ಸೌಜನ್ಯಗಳ ಪರವಾಗಿ ನ್ಯಾಯ ಕೇಳ್ತಾ ಕೆಲಸ ಮಾಡ್ತಿರೋ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿರೋದು ಖಂಡನಾರ್ಹ. ಇಂತಹ ಗೂಂಡಾಗಳಿಂದಾನೇ ಲಕ್ಷಾಂತರ ಜನರು ಪೂಜಿಸುವ ಮತ್ತು ಗೌರವಿಸುವ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರ್ತಾ ಇರೋದು, ಕಳಂಕ ಬರ್ತಾ ಇರೋದು. ಆ ಸೌಜನ್ಯ ಅನ್ನೋ ನಮ್ಮ ಹೆಣ್ಣುಮಗಳ ಮೇಲೆ ಇಂತಹ ದಾರುಣ ಹತ್ಯೆ ಯಾಕೆ ನಡೆದಿದೆ ಅಂತ ಕೇಳಿದ್ರೆ ಈ ಗೂಂಡಾಗಳಿಗೆ ಯಾಕೆ ಕಿರಿಕಿರಿ ಆಗ್ತಾ ಇದೆ, ಯಾಕೆ ಕೋಪ ಬರ್ತಾ ಇದೆ, ಇವರಿಂದ ಯಾರಿದ್ದಾರೆ, ಯಾರು ಕಳಿಸಿ ಹೊಡೆಸ್ತಿದ್ದಾರೆ ಅನುಮಾನ ಜಾಸ್ತಿ ಆಗ್ತಾ ಇದೆ. ದಯವಿಟ್ಟು ಪೊಲೀಸರು ಈ ಗೂಂಡಾಗಳನ್ನು ಬಂಧಿಸಿ ಇದರ ಸತ್ಯಾಸತ್ಯತೆ ತಿಳ್ಕೋಬೇಕು. ಜನ ಅರ್ಥ ಮಾಡ್ಕೊಳ್ಳಿ, ನ್ಯಾಯ ಕೇಳೋದು ನಮ್ಮ ಕರ್ತವ್ಯ, ನಮ್ಮ ಹಕ್ಕು. ಎಸ್, ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗೋಣ. ಬಾಯ್.